ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಸೌಮ್ಯ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀರುಳ್ಳಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಆನಿಯನ್ ಬಜ್ಜಿ ಅಂತೂ ಮಳೆಗಾಲದಲ್ಲಿ ಮಾಡಿಸಿರೋ ತಿಂಡಿ. ಮನೇಲಿರುವಂತಹ ಕೆಲವು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಫಸ್ಟ್ ನಾವಿವಾಗ ಬ್ಯಾಟರ್ ರೆಡಿ ಮಾಡಿಕೊಳ್ಳುವ. ಅದಕ್ಕೆ 4 ಸ್ಪೂನ್ ಗ್ರಾಮ್ ಫ್ಲೋರ್, ಹಾಗೆ 2 ಸ್ಪೂನಷ್ಟು ರೈಸ್ ಫ್ಲೋರ್ ತಗೊಂಡಿದ್ದೇನೆ. ಹಾಗೆ 1 ಸ್ಪೂನ್ ಜೀರಾ ಕೂಡ ಆ್ಯಡ್ ಮಾಡಿ, ಹಾಗೆ 1 ಸ್ಪೂನ್ ಟರ್ಮರಿಕ್ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಅಂದರೆ ಒಂದು ಸಣ್ಣದಾದ ಜಿಂಜರ್, ಅದನ್ನು ಚೆನ್ನಾಗಿ ಹೆಚ್ಕೊಂಡಿರಬೇಕು. ಹಾಗೆ 1 ಚಿಲ್ಲಿ, ಅದು ಕೂಡ ಅಷ್ಟೇ ಹಸಿಮೆಣಸು ಫೈನಾಗಿ ಚಾಪ್ ಮಾಡಿರುವಂಥದ್ದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನಿಲ್ಲಿ 2 ಮೀಡಿಯಮ್ ಸೈಜ್ಡ್ ಆನಿಯನ್ನ ತಗೊಂಡಿದ್ದೇನೆ. ಅದನ್ನು ಕಟ್ ಮಾಡಿಕೊಂಡು ಈ ಮಿಕ್ಸರಿಗೆ ಆ್ಯಡ್ ಮಾಡಿ, ಹಾಗೆ ಅಳತೆಗೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡಿ ನಿಧಾನಕ್ಕೆ ಮಿಕ್ಸ್ ಮಾಡಿ, ಮತ್ತು ನೋಡಿಕೊಂಡು ಇನ್ ಕೇಸ್ ನೀರು ಬೇಕಿದ್ದರೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಫೈನಲ್ ಆಗಿ ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಇನ್ನೇನಿಲ್ಲ, ನಾವು ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದಷ್ಟೇ. ಸೊ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನಿಮಗೆ ಯಾವ ಆಯಿಲಲ್ಲಿ ನೀವು ಫ್ರೈ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀರೋ ಆ ಆಯಿಲನ್ನು ಯೂಸ್ ಮಾಡ್ಬೋದು. ಸೊ ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು, ಹಾಗಾಗಿ ನಾನು ಕೊಕೊನಟ್ ಆಯಿಲನ್ನೇ ಬಳಸ್ತಾ ಇದ್ದೇನೆ. ಸೊ ಆಯಿಲ್ ಬಿಸಿ ಆದ ತಕ್ಷಣ ನಾವು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಿಕ್ಸ್ಚರನ್ನು ಸ್ವಲ್ಪನೇ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಸೊ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಮಾಡುವಾಗ ಗ್ಯಾಸ್ ಲೋ ಫ್ಲೇಮಲ್ಲಿ ಇರಬೇಕು. ಎರಡೂ ಬದಿ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಸೊ ಅಷ್ಟು ಮಾಡಿದರೆ ನಮ್ಮದು ಆನಿಯನ್ ಬಜ್ಜಿ ರೆಡಿ ಆಗೋಗ್ಬಿಡುತ್ತೆ. ಮಳೆಗಾಲದಲ್ಲಂತೂ ಇದು ಪರ್ಫೆಕ್ಟ್ ಸ್ನ್ಯಾಕ್. ಸೊ ನೀವು ಕೂಡ ಟ್ರೈ ಮಾಡಿ. That's it for today. We'll see you in the next video. So please don't forget to subscribe to my channel. Bye.